ನಾನು ಸೂಪರ್. ನೀವು? ನಮಸ್ತೆ, ಸೂಪರ್ ಆಗಿದ್ದೀನಿ. ಹೌದು. ಹೌದು ಸರ್, ಸೂಪರ್ ಸರ್. ನೀವು? ಸೊ ಶಿಖಂಡಿ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಿದೆ. ಸೊ ಅದರ ಒಂದಿಷ್ಟು ವಿಶೇಷತೆಗಳನ್ನ ಹೇಳೋದಕ್ಕೆ ಫಸ್ಟ್ ಯಾರು ಮಾತಾಡ್ತಾರೆ ಸಿನಿಮಾ ಬಗ್ಗೆ ಅಂತ? ಫಸ್ಟು ಸೀನಿಯರ್ಸಿಂದನೇ ಹೋಗ್ಬಿಡೋಣ. ಅಂದ್ರೆ ಅಲ್ಲಿ ಯಾರಾದರೂ ಓಕೆ. ಶಿಖಂಡಿ ಮೂವಿ ಒಂದು ತುಂಬ ಲೈಕ್ ಪ್ಯಾಷನೇಟ್ ಆಗಿ ಎಲ್ಲರೂ ಮಾಡಿರುವಂಥ ಮೂವಿ. ಎಲ್ಲರ ಹಾರ್ಡ್ ವರ್ಕು ನಿಮಗೆ ಆನ್ ಸ್ಕ್ರೀನ್ ಖಂಡಿತ ಕಾಣಿಸುತ್ತೆ. ಮತ್ತು ಅದ್ರ ಜೊತೆಗೆ ಈ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಅಂದರೆ ಸ್ಟಾರ್ಟ್ ಆದಾಗ ಎಲ್ಲಮ್ಮನ ಒಂದು ಎಲ್ಲರಿಗೂ ಆಶೀರ್ವಾದ ಇತ್ತು. ಅಂದರೆ ಒಂದೊಂದು ಸೀನಲ್ಲೂ ಒಂದೊಂದು ಇದರಲ್ಲೂ ನಾವು ಮಾಡಬೇಕಾದ್ರೆ ಆ ಒಂದು ಎನರ್ಜಿ ಇತ್ತು. ಬಟ್ಟೆ ಹಾಕಿದಾಗ ಒಂದು ಜೋಗತಿ ಪಾತ್ರ ಮಾಡಿದ್ದೀವಿ ನಾನು, ನಿಖಿತಾ ಮತ್ತು ಇನ್ನೂ ಬೇರೆ ಕಲಾವಿದರು. ಸೊ ಆ ಒಂದು ಔಟ್ಫಿಟ್ ಬಂದ ತಕ್ಷಣವೇ ಆ ಒಂದು ಎನರ್ಜಿ ಇತ್ತು. ಅದು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಆ ಒಂದು ಎನರ್ಜಿಲಿ ನಾವು ಮಾತಾಡ್ಕೋತಾ ಇದ್ವಿ. ನಿಖಿತನ್ ನಂಗೆ ಯಾವಾಗಲೂ ಹೇಳ್ತಾ ಇರ್ತಿದ್ರು, ಎನರ್ಜಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಿಂತು ಅಂತ. ಬಟ್ ಆ ಒಂದು ತಾಯಿ ಶಕ್ತಿ, ಈ ಒಂದು ಆಶೀರ್ವಾದ ಇರೋದ್ರಿಂದ ಈ ಮೂವಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರ ಒಂದು ಹಾರ್ಡ್ ವರ್ಕು ಕಾಣಿಸ್ತಾ ಇದೆ. ನೀತುಗೆ ಏನ್ ರೇಗಿಸ್ತಾ ಇದ್ವಿ ಅಂತ ಹೇಳ ರಿವೀಲ್ ಮಾಡ್ಲಾ? ನೀತುಗೆ 10 ರೂಪಾಯಿ ಅಷ್ಟ ಕೊಟ್ಟಿರೋದು, ಆಕ್ಟಿಂಗ್ ಮಾಡು, 100 ರೂಪಾಯಿ ಮಾಡ ಅಂತ ರೇಗಿಸ್ತಾ ಇದ್ವಿ. ಅಂದ್ರೆ ಅಲ್ಲೂ ಅಷ್ಟೇ ಮತ್ತೆ ಇನ್ಕ್ರೀಸ್ ಮಾಡ್ತಿದ್ರು, 100 ರೂಪಾಯಿ ಆಕ್ಟಿಂಗ್ ಮಾಡು ಅಂತ, 100 ರೂಪಾಯಿ ಆಕ್ಟಿಂಗ್. ಸೊ ಡೈಲಿ ನೀತು ಅವರ ರೇಟ್ ಇನ್ಕ್ರೀಸ್ ಆಗ್ತಾ ಇತ್ತು. ಯಾಕೆ ಅಂದ್ರೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ನಿಮಗೆ ಮಾಡರ್ನ್ ಇವಾಗ ತಾನೇ ಇಂಡಸ್ಟ್ರಿ ಬಂದಿಲ್ಲ, ಕೆಲವು ಸಿನಿಮಾ ಬಟ್ ಇದೊಂದು ಮೋರ್ ಆಫ್ ತುಂಬ ಆ್ಯಕ್ಟಿಂಗ್ ಕೇಳುತ್ತೆ, ಅದು ತುಂಬ ಪೇಷನ್ಸ್ ಕೇಳುತ್ತೆ. ಈ ಥರದ ಪಾತ್ರ ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ನನಗೆ ನೋಡ್ಬೇಕಾದ್ರೆ. ಹಿಂಗೆ ಅನಿಸುತ್ತೆ ನಿಮಗೆ ಫಸ್ಟ್ ಟೈಮ್ ಈ ಥರದ ಪಾತ್ರ? ಅಂದ್ರೆ ಅಂದ್ರೆ ನನಗೆ ಎಸ್ಪೆಷಲಿ ನೀವು ನೋಡಿದ್ರೆ ಆಲ್ರೆಡಿ ಗ್ಲಾಮರಸ್ ಆಗಿ ಅದೇ ಥರದ ಪಾತ್ರಗಳು ಜಾಸ್ತಿ ಸಿಗ್ತಾ ಇತ್ತು. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ಇದಕ್ಕಿಂತ ಮುಂಚೆ ಒಂದು ಡಿ ಗ್ಲಾಮ್ ರೋಲ್ ಮಾಡಿದ್ದೆ, ರಿಲೀಸಿಗೆ ಇನ್ನೂ ಅದು ರೆಡಿ ಇದೆ. ಸೊ ನನಗೆ ಈ ಥರ ಪಾತ್ರ ಮಾಡಬೇಕಾದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಅಂದರೆ ಹುಡುಗಿನೂ ಅಲ್ಲ ಹುಡುಗನೂ ಅಲ್ಲ. ನನಗೆ ಐ ವಾಸ್ ಲೈಕ್, ನಂಗೆ ಅವರೆಲ್ಲ ಫಸ್ಟ್ ಬಂದು ನಮ್ಮ ಟೀಮ್ ಬಂದು ಕೇಳಿದಾಗ ನನಗೆ ಅನಿಸ್ತು ನಾನು ಮಾಡಬೇಕಂತ. ಬಿಕಾಸ್ ನನ್ನ ಸಿನಿಮಾಗಳು ಬರ್ತಾ ಇರೋದೆಲ್ಲ ಲೀಡಾಗೆ ಬರ್ತಾರೆ, ಎಲ್ಲ ಮೇನ್ ಹೀರೋಸ್ಗಳ ಜೊತೆ ಬರ್ತಾ ಇದೆ. ಸೊ ನಾನು ಈ ಟೈಮಲ್ಲಿ, ಪೀಕ್ ಟೈಮಲ್ಲಿ ಶುಡ್ ಐ ಹ್ಯಾವ್ ಟು ಟೇಕ್ ಅ ಟರ್ನ್ ಅನ್ನೋದು ಕ್ವೆಶನ್ ಮಾರ್ಕ್ ಖಂಡಿತವಾಗ್ಲೂ ಇತ್ತು. ಬಟ್ ಕತೆ ಎಲ್ಲ ಹೇಳಿದಾಗ ಆ್ಯಂಡ್ ಆ ಪಾತ್ರಕ್ಕೆ ಇರುವಂಥ ವೆಯ್ಟೇಜ್ ಇದೆಲ್ಲ, ಸೊ ಐ ವಾಸ್ ಲೈಕ್ ಇಲ್ಲ, ಯಾಕಂದರೆ ಅವಕಾಶಗಳು ಇವಾಗ ನಿಮಗೆ ಗೊತ್ತಿರೋಂಗೆ ಕಮ್ಮಿ ಸಿಗೋದು. ಸೊ ಆಮೇಲೆ ಈ ಪಾತ್ರಕ್ಕೆ ಆ್ಯಂಡ್ ನನಗೆ ಒಂಥರ ಆ್ಯಕ್ಟಿಂಗ್ ಕೆರಿಯರಲ್ಲಿ ಒಂದು ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅನ್ನೋದು ನಂಬಿಕೆ ಖಂಡಿತವಾಗ್ಲೂ ಇತ್ತು. ಸೊ ಇದೊಂದು ಡಿ ಗ್ಲಾಮ್ ಕೂಡ ಮಾಡೋಣ, ಬರೀ ಗ್ಲಾಮರಸ್ ಆಗಿ ನೋಡೋದಕ್ಕಿಂತ ನಿಖಿತಾ ಕ್ಯಾನ್ ಡೂ ಬೋತ್ ಅನ್ನೋದಕ್ಕೋಸ್ಕರ ಈ ಚಾಲೆಂಜ್ ಆಗಿ ಆ್ಯಕ್ಚುಲಿ ಡಿ ಗ್ಲಾಮ್ಗಿಂತ ಆ ಒಂದು ಔಟ್ಫಿಟ್ ಅಲ್ಲಿ ನಿಖಿತಾ ಅವರು ತುಂಬಾ ಅಂದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ಅಂದ್ರೆ ಇವಾಗ ಎಲ್ಲರೂ ನೋಡಿರೋ ಹಾಗೆ ಆಲ್ಮೋಸ್ಟ್ ವೆಸ್ಟರ್ನ್ ಅಲ್ಲಿ ನೋಡಿರ್ತಾರೆ. ಸೊ ನನಗೆ ಅದ ಆಸ್ ಅನ್ ಆರ್ಟಿಸ್ಟ್ ನಂಗೊಂದು ಚಾಲೆಂಜಿಂಗ್ ರೋಲ್ ಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಆ್ಯಕ್ಷನ್ ಇದೆ ಇದರಲ್ಲಿ, ಡಿವೋಷನ್ ಖಂಡಿತವಾಗ್ಲೂ ಇದೆ, ಆ್ಯಂಡ್ ಎಮೋಷನ್ಸ್ ತುಂಬ ಏನು ವೇರಿಯೇಷನ್ಸ್ ಇದೆ. ಆಸ್ ಅನ್ ಆರ್ಟಿಸ್ಟ್ ನನಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ. ಹಂಗಾಗಿ ನಾನು ಅಂದ್ಕೊಂಡೆ ವೈ ನಾಟ್. ಆ್ಯಂಡ್ ಎಲ್ಲರೂ ಹೇಳಿದ್ರು, ನೀವು ಹೇಳಿದ್ರೆ ಶಿಖಂಡಿ ಅಂದ ತಕ್ಷಣ ಫಸ್ಟ್ ಬಂದಾಗ ಏನು ಸರ್ ಅಂತ ಅಂದೆ ನಾನು. ಯಾಕಂದರೆ ಗೊತ್ತಿಲ್ಲ ಜನಗಳು ಹೇಗೆ ತೊಗೊತಾರೆ, ಆಡಿಯನ್ಸ್ ಹೇಗೆ ತೊಗೊತಾರೆ, ಇಲ್ಲ ನಮ್ಮ ಸಿನಿಮಾ ಇಲ್ಲೇ ಎಷ್ಟೊಂದು ನನ್ನ ಸ್ನೇಹಿತರಿದ್ದಾರೆ. ಸೊ ಈ ಒಂದು ಟೈಮಲ್ಲಿ ಈ ಥರ ಒಂದು ಬೇಕಿತ್ತ ನನ್ನ ಕೆರಿಯರ್ಗೆ ಟರ್ನ್ ಅಂತ. ಸೊ ಐ ಥಿಂಕ್ ಇಟ್ ಹಸ್ ಗಾಡ್ ಇನ್ ಅ ವೆರಿ ಗುಡ್ ವೇ. ನೋಡಬೇಕು ಮೇ 15. ಆ್ಯಕ್ಚುಲಿ ಏನಂದರೆ ಮೇಡಮ್ ಮತ್ತು ಇವ್ರನ್ನ ಆ ಡ್ರೆಸ್ಸಲ್ಲಿ ಗೆಟಪಲ್ಲಿ ನೋಡಿದ್ರೆ ನಿಜವಾಗ್ಲೂ ಎದ್ದು ನಿಂತು ಕೈ ಮುಗಿಬೇಕಂತ ಅನಿಸುತ್ತೆ. ಅಷ್ಟು ಲಕ್ಷಣ ಕಾಣಿಸ್ತಾರೆ. ರಿಯಲಿ ಒಂಥರ ಆ ಪಾತ್ರೆಗೆ ಹೇಳಿದ ಮ್ಯಾಚ್ ಸೆಲೆಕ್ಷನ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಎಲ್ಲ ಕ್ರೆಡಿಟು ನಮ್ಮ ಗುರುಮೂರ್ತಿ ಡೈರೆಕ್ಟರ್ಗೆ ಹೋಗ್ಬೇಕು. ಯಾಕಂದ್ರೆ ಅವರು ನಮ್ಮನ್ನ ಚೂಸ್ ಮಾಡಿ ಈ ಪಾತ್ರಕ್ಕೆ ಇವ್ರು ಸೆಟ್ ಆಗ್ತಾರಂತ ಅವರು ಆ ಒಂದು ಇಮ್ಯಾಜಿನೇಷನ್ ಇದೆಲ್ಲ, ಸೊ ಅವರಿಂದ ಬಂದಿದೆ. ಅವರಿಂದ ನಮ್ಗೆ ಈ ಪಾತ್ರ ಸಿಕ್ಕಿದೆ. ಸೊ ಎಲ್ಲರೂ ಅದರಲ್ಲಿ ಅವರು 100% ಕೊಟ್ಟು, ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಹಾಂ ಸರ್, ಮೊದಲ ಸಿನಿಮಾ. ಪ್ರತಿ ಸಲನೂ ಒಂದು ಮೊದಲನೇ ಸಿನಿಮಾ ಬರ್ತಿದೆ ಅಂದಾಗ ಎಲ್ಲರೂ ಲೈಫಲ್ಲಿ ಒಂದೊಂದು ಮೆಮೊರೀಸ್ ಹೇಳ್ತಾರೆ. ಈ ಥರದ ಸಿನಿಮಾ ಮಾಡಬೇಕಿತ್ತು ಅಂದ್ಕೊಂಡಿದ್ದೆ, ಈ ಥರದ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ, ಆ ಥರದ ಸಿನಿಮಾ ಸಿಕ್ತು ಅಂತ. ಸೊ ನೀವು ಯಾವ ಥರದ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ರಿ, ಈ ಸಿನಿಮಾ ನೋಡ್ಕೊಳ್ಳೋದಕ್ಕೆ ಕಾರಣ? ಆ್ಯಕ್ಚುಲಿ ಫಸ್ಟ್ ಇದೆ ಒಂದು ಹಿಂದೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ನಾನು ಒಂದು ಫಿಲಮಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಬೇಕಾದ್ರೆ ನಂಗೆ ಆ್ಯಕ್ಚುಲಿ ಹೀರೋಗ್ಬೇಕಂತ ಮುಂಚಿನ ಡ್ರೀಮ್ ಇತ್ತು.
ಹಿಂಗಿರ್ಬೇಕಾದ್ರೆ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ. ಒಬ್ರು ಬಂದು ಚಿನ್ನ ಬಾಯಿಲಿ ಅಂತ ಕರೆದು. ಸೊ ಹೋದೆ, ಅದೇ ದೊಡ್ಡ ಪ್ರೊಡ್ಯೂಸರ್ ಅವರು. ಕರೆದ್ರು ಹೋದೆ. ಏನಾಗಬೇಕಂತ ಬಂದಿದ್ದು ಇಂಡಸ್ಟ್ರಿಗೆ ಅಂತ ಕೇಳಿದ್ರು. ಸರ್ ಈ ಥರ ಹೀರೋ ಆಗಬೇಕಂತ ಬಂದಿದ್ದೀನಿ ಸರ್ ಅಂತ. ಅವ್ರು ನನಗೊಂದು ಮಾತು ಹೇಳಿದ್ರು ಅವತ್ತು. ಅಲ್ಲ ಚಿನ್ನ, ಹೀರೋ ಆಗಬೇಕಂದ್ರೆ ಇಲ್ಲಿ ಹೀರೋ ಆಗಬೇಕಂತಿದ್ರೆ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು ಅಥವಾ ದುಡ್ಡು ಇರಬೇಕು. ನಿನ್ನ ಹತ್ರ ಏನಿದೆ ಅಂತ ಹೇಳಿದ್ರು. ಇಲ್ಲ ಸರ್, ಇವಾಗ ನನಗೇನು ಹೊಸಬ ಏನೂ ಗೊತ್ತಿಲ್ಲ ಸರ್ ಅಂತ ಅಂದೆ. ಆಯಿತು, ನೀನು ಹಾಕ್ಕೊಂಡು ನೀನು ಯಾವ ಸಿನಿಮಾ ಮಾಡಬೇಕು ನಿನಗೆ ನೀನು ಹೇಳು ಅಂತ ನನಗೆ ಹೇಳಿದ್ರು. ಸೊ ನಾನು ಹಾಕ್ಕೊಂಡು ಲವ್ ಸಿನಿಮಾ ತೆಗಿಬೇಕು ಅಂತ ಅವ್ರಿಗೆ ಅವತ್ತು ಹೇಳಿದೆ. ನನಗೆ ಆ್ಯಕ್ಚುಲಿ ಲವ್ ಕಾನ್ಸೆಪ್ಟ್ ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ನನ್ನ ಜೀವನದಲ್ಲೂ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ ಸಿನಿಮಾ ಮಾಡ್ತೀನಿ ಅಥವಾ ಫಸ್ಟ್ ಸಿನಿಮಾನೇ ಈ ಥರ ಮಾಡ್ತೀನಿ ಅಂತ. ಬಟ್ ಇವಾಗ ಅನ್ನಿಸ್ತಿದೆ ನನ್ನ ಫಸ್ಟ್ ಸಿನಿಮಾ ಒಳ್ಳೆ ಸಿನಿಮಾ ಆಯ್ಕೆ ಮಾಡಿದೆ ಅಂತ. ನನಗೆ ಒಳ್ಳೆ ಪ್ರೌಡ್ ಫೀಲ್ ಇದೆ. ಅಂದ್ರೆ ಜನರಲ್ ಆಗಿ ಫಸ್ಟ್ ಟೈಮ್ ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಹೀರೋಗಳು ಕೇಳೋದು ಕ್ವಶನ್ ಏನಂದ್ರೆ ನೀವು ಪ್ರೊಡ್ಯೂಸರ್ ರಿಲೇಟಿವ್ಸ್ ಅಥವಾ ಡೈರೆಕ್ಟರ್ ನನಗೆ ಹಂಗೆ ಕೇಳಿದೆ, ನೀವೇ ಪ್ರೊಡ್ಯೂಸರಾ ಅಂತ. ನನಗೆ ಇವಾಗಲೂ ಅಷ್ಟೇ, ಸಿನಿಮಾ ಮುಗಿದ್ಮೇಲೆ ಕರೀತಾರೆ, ಬ್ರದರ್ ಹಿಂಗೆ ಕತೆ ಇದೆ ಅಂತೆಲ್ಲ ಹೇಳ್ತಾರೆ. ಕತೆ ಹೇಳಿದ್ಮೇಲೆ ನೀವೇ ಪ್ರೊಡ್ಯೂಸರ್ ಮಾಡ್ತೀರಾ, ನೀವೇ ಇವಾಗಲೂ ಸಹ ಅದೇ ಹೊಸಬ್ರಿಗೆ ಹಂಗೆ ಕೇಳ್ತಾರೆ, ನೀವೇ ಪ್ರೊಡ್ಯೂಸ್ ಮಾಡಬೇಕು, ನಾನು 10 ಲಕ್ಷ ಹಾಕ್ತೀನಿ, ನೀವು 10 ಲಕ್ಷ ಹಾಕಿ, 20 ಹಾಕಿ, 30 ಹಾಕಿ, ಹಿಂಗೆ ಕೇಳ್ತಾರೆ. ಆ್ಯಕ್ಚುಲಿ ಸುಮಾರು ಜನ ಕ್ವಶನ್ ಮತ್ತೆ ಕೇಳ್ತಾರೆ. ಇವರು ಹೊಸಬ್ರ ತರ ಆಕ್ಟ್ ಮಾಡಿಲ್ಲ ಬಿಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ರಿಹರ್ಸಲ್ ತಗೊಂಡಿದ್ದಾರೆ. ರಿಹರ್ಸಲ್ ತಗೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ಗೊತ್ತಾಗಲ್ಲ ಹೊಸಬ್ರು ಅಂತ. ಅಂಡ್ ತುಂಬಾ ಅರ್ಜ್ ಇದೆ ಒಂದು ಸಿನಿಮಾ ಮಾಡಬೇಕು. ಕಾಂಬಿನೇಷನ್ ಸೀಕ್ವೆನ್ಸ್ಗಳಿದಾವ. ಅಯ್ಯೋ, ಜನ್ಮದ ಸಂಬಂಧ ನಮ್ದೆಲ್ಲ ಏನಿದೆ. 15ಕ್ಕೆ ಬನ್ನಿ ಎಲ್ಲ ಗೊತ್ತಾಗುತ್ತೆ. ಹೌದು, ಬಿಗಿನಿಂಗ್ ಕಾಂಬಿನೇಷನ್ ನಮ್ ಜೊತೆಗೆ ಇರೋದು ಹೌದು. ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಮೂವಿ ಇವ್ರ ಮೇಲೆ ಟ್ರಾವೆಲ್ ಆಗುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳೋಗಿಂತ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಅಂತ ಹೇಳ್ಬೋದಾ? ಲೈಕ್ ಎಲ್ಲ ಒಂದು ಕನೆಕ್ಟ್ ಆಗಿರ್ತೀವಿ. ರಿವೀಲ್ ಮಾಡ್ತಾರೆ. ರಿವೀಲ್ ಮಾಡ್ತೀವಿ. ಆಕ್ಚುಲಿ ನಿಮ್ ಸಾಂಗ್ ಡೀಪ್ ಆಗಿ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಅನ್ಕೋತೀನಿ. ಆಗುತ್ತೆ actually. ಆ ಸಾಂಗ್ ಕೂಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಹೌದು ಹೌದು. ಸಾಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಕಥೆನ ನಾವು ಬಿಟ್ಕೊಟ್ಟಿದ್ದೀವಿ. ಅಂಡ್ ಸಾಂಗ್ ಬಗ್ಗೆನೂ ಇವತ್ತು ನಮ್ಗೆ ಆಡಿಯೋ ಲಾಂಚ್ ಆಗಿರೋದ್ರಿಂದ ಇವಾಗಲೇ ನನಗೆ ಆಲ್ಮೋಸ್ಟ್ ಒಂದು 3-4 ಕಾಲ್ಸ್ ಬಂದಾಗ ಐ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್. ಏನಂತಂದ್ರೆ ಅಂದ್ರೆ ನಾವು ಟ್ರೆಂಡಿಂಗ್ ಆಗಿ ಲವ್ ಸಾಂಗ್ ಆ ಥರ ಅಲ್ಲ, ಅದೊಂಥರ ಇಟ್ಸ್ ಅ ಡಿವೋಷನಲ್ ಸಾಂಗ್. ಅಂಡ್ ಮೇಕಿಂಗ್ ವೈಸೂ ಅಷ್ಟೇ ನಮ್ಗೆ ಎಲ್ಲರೂ ಯಾವ ದೊಡ್ಡ ಸಿನಿಮಾಗೂ ಕಮ್ಮಿ ಏನಿಲ್ಲ, ಅದ್ರ ಬಗ್ಗೆ ಮಾತೇ ಇಲ್ಲ. ಮೇಕಿಂಗ್ ತುಂಬಾ ಚೆನ್ನಾಗಿ ಅಂದ್ರೆ ಪಿನ್ ಟು ಪಿನ್ ಇದ್ರ ಮೇಲೆ ಸಾಂಗ್ ಮೇಲೆ ವರ್ಕ್ ಮಾಡಿದ್ದಾರೆ. ಇವನ್ ಲಿರಿಕ್ಸ್ ಆಯ್ತು. ಸೊ ಶೂಟಿಂಗ್ ವೈಸ್ ನಾವು ಏನಾದ್ರು ಅಂದ್ರೆ ಮಾಡ್ಕೊಂಡು ಹೋಗ್ಬಿಡೋಣ ಬಿಡು ಅಂತಿಲ್ಲ, ಇದು ಹಿಂಗೆ ಬೇಕು ಹಿಂಗೆ ಮಾಡಬೇಕು ಅಂತ ಎಲ್ಲ ಟೀಮ್ ವರ್ಕ್ ತರ ಸಾಂಗ್ಸಿಗೆ ಒಳ್ಳೆ ರೆಸ್ಪಾನ್ಸ್ ಇವತ್ತಿನ ಆಗಿರೋದ್ರಿಂದನೂ ಸೇಮ್ ಡೇ ವಿ ಆರ್ ಗೆಟಿಂಗ್ ಗುಡ್ ರೆಸ್ಪಾನ್ಸ್. ಅಂಡ್ ಮೇಕಿಂಗು ಹೇಳಿದ್ನಲ್ಲ, ಯಾವ ದೊಡ್ಡ ಸಿನಿಮಾಗೂ ಏನು ಕಮ್ಮಿ ಅಂತೂ ಇಲ್ಲ. ಅಂಡ್ ಆಕ್ಟಿಂಗ್ ವೈಸ್ ಅಲ್ಲೂ ಅಷ್ಟೇ. ಹೌದು. ಆಕ್ಚುಲಿ ಚೆನ್ನಾಗಿ ಏನಂದ್ರೆ ಇದು ಇವತ್ತು ಏನು ಸಾಂಗ್ ರಿಲೀಸ್ ಆಯ್ತಲ್ಲ, ಅದು ಫಸ್ಟ್ ಡೇ ಶೂಟ್. ಇವ್ರಿಗೆಲ್ಲ ಫಸ್ಟ್ ಡೇ ಶೂಟ್ ಮಾಡಿದಾಗ ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ನಿಂತ್ಕೊಂಡು ಎಲ್ಲರೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು ಸಾಂಗ್. ಅಂದರೆ ಆ್ಯಕ್ಚುಲಿ ಅದನ್ನ ಒಂದು 3-4 ಡೇಸ್ ಮಾಡಬೇಕಿತ್ತು ಸಾಂಗ್ನ. ಇವರೆಲ್ಲ ಸೇರಿ ಆದಷ್ಟು ಒಂದು ದಿನದಲ್ಲಿ ಮುಗಿಸ್ಕೊಟ್ರು ಸಾಂಗ್ನ. ಸೂಪರ್ ಆಗಿ ಮಾಡಿದ್ರು ಮಾತ್ರ. ಲೈಕ್ ಖುಷಿ ಆಗುತ್ತೆ. ರಿಹರ್ಸಲ್ ಮಾಡಿದ್ರು, ಬಟ್ ಬೇಗ ಆಯ್ತು. ಬಿಕಾಸ್ ರಿಹರ್ಸಲ್ಸ್ ಮೇನ್ ಇದರಿಂದ ಜಗು ಮಾಸ್ಟರ್ ನಮಗೆ ರಿಹರ್ಸಲ್ ತಗೊಂಡ್ರು. ಅಂಡ್ ಹಾಗಾಗಿ ನಾವು ಟೇಕ್ಸ್ ಕಮ್ಮಿ ಆಯ್ತು. ಸೊ ಇಟ್ ವೆಂಟ್ ವೆಲ್. ತುಂಬಾ ಫನ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಸೆಟ್ ಅಲ್ಲಿ. ಟೀಸರ್ ನೋಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಓದ್ತಿರ್ತಾರೆ, ನಾವೆಲ್ಲರೂ ಮಹಾಭಾರತದಲ್ಲಿರುವಂಥ ಯಾವ್ದಾದ್ರು ಒಂದು ಪಾತ್ರಕ್ಕೆ ರಿಲೇಟ್ ಆಗ್ತೀವಿ, ನೀವು ಯಾವ ಪಾತ್ರಕ್ಕೆ ರಿಲೇಟ್ ಆಗ್ತೀವಿ ಚೆಕ್ ಮಾಡ್ಕೊಂಡು ಒಂದು ಕ್ವಶನ್ ಮಾರ್ಕ್ ತರ ಹೌದು. ಪ್ಲಸ್ ಟೈಟಲ್ ಹೇಳುವಾಗ ಶಿಖಂಡಿ ಅನ್ನೋದು ಅದು ಕೂಡ ಒಂದು ಮಹತ್ ಕಾರ್ಯಕ್ಕೋಸ್ಕರ ಹುಟ್ಟಿರುವಂತಹ ಪಾತ್ರ ಮಹಾಭಾರತದಲ್ಲಿ. ಸೊ ಈಗಿನ ಆಡಿಯನ್ಸ್ ಒಂದು ಸಿನಿಮಾಗೆ ಬಂದು ನೋಡ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಕನೆಕ್ಟಿವಿಟಿ ಫ್ಯಾಕ್ಟರ್ ಬರ್ತದೆ, ಅಥವಾ ಈ ಥರದ ಎಲಿಮೆಂಟ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾರೆ. ಆ ಥರದ್ದು ಯಾವ್ದಾದ್ರು ಎಲಿಮೆಂಟ್ಸ್ ಇದ್ದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇದು ಯಾವ ಎಲಿಮೆಂಟ್ಸ್ಗಳನ್ನ ಕೊಡುತ್ತೆ? ಮಹಾಭಾರತ ಎಲ್ಲರಿಗೂ ಕನೆಕ್ಟ್ ಆಗೇ ಇರುತ್ತೆ ಆಲ್ಮೋಸ್ಟ್. ಸೊ ನಾವು ನಿಜ ಜೀವನದಲ್ಲೂ ಅಷ್ಟೇ ಮಹಾಭಾರತದಿಂದ ಎಷ್ಟೊಂದು ನಾವು ಇದನ್ನ ತಗೊಂಡಾಗ, ಒಂದು ಪೋಯಮ್ ಥರ ತಗೊಂಡಾಗ, ಸೊ ಎಷ್ಟೊಂದು ನಾವು ಅಳವಡಿಸ್ಕೊಂಡಾಗ ಸೊ ಇಟ್ ವಿಲ್ ಗಿವ್ ಅ ವೆರಿ ಗುಡ್ ರಿಸಲ್ಟ್. ಎಕ್ಸಾಂಪಲ್ಲು, ನಾನು ಯಲ್ಲಮ್ಮ ತಾಯಿ ದೇವಸ್ಥಾನದಿಂದ ಬರಬೇಕಾದ್ರೆ ನನಗೆ ಗುರುಮೂರ್ತಿ ಸರ್ ಕಾಲ್ ಮಾಡ್ತಾರೆ, ಈ ಥರ ಒಂದು ಪಾತ್ರ ಇದೆ ಬನ್ನಿ ಅಂತ. ಸೊ ಅದು ಕನೆಕ್ಟೆಡ್. ನಾವು ಏನಾದರೂ ಒಂದು ಒಳ್ಳೆ ಥಾಟ್ ಇಟ್ಟಾಗ, ಒಂದು ಒಳ್ಳೆ ವಿಚಾರ ಇದ್ದಾಗ, ಸೊ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿ ಎಲ್ಲರನ್ನೂ ಒಂದು ಕಡೆ ಒಗ್ಗೂಡಿಸಿ ಒಂದು ಲೈಕ್ ಅದು ಮಾಡಿಸುತ್ತೆ ಆ್ಯಕ್ಚುಲಿ. ಬಟ್ ಒಳ್ಳೆ ಥಾಟ್ ಇಡಬೇಕು. ಸೊ ಹಾಗೆ ಮಹಾಭಾರತದಲ್ಲಿ ಇವೆಲ್ಲ ಕಂಟೆಂಟ್ ಇದೆ. ಸೊ ಅದೇ ರೀತಿ ಇವಾಗಿನ ಜನ್ರೇಷನ್ಗೆ ಈ ಥರ ಮೂವೀಸ್ಗಳು ಬೇಕು. ಯಾಕಂದರೆ ಇವಾಗ ನೀವು ಬುಕ್ ಓದಿ ಅಂದರೆ ಯಾರೂ ಓದಲ್ಲ. ಈ ಥರ ಒಂದು ಮೂವಿ ಮುಖಾಂತರ ತೋರಿಸಿದಾಗ ಸೊ ಜನರಿಗೆ ಕನೆಕ್ಟ್ ಆಗುತ್ತೆ.
ಸೊ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಒಂದು ಒಳ್ಳೆ ವ್ಯಕ್ತಿಯಾಗಿ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಆಗ್ಬೋದು. ಮತ್ತು ಮಹಾಭಾರತ ನಾವು ಕಂಪ್ಲೀಟ್ ಆಗಿ ಇಲ್ಲೇನು ಹೇಳಕ್ ಹೊರಟಿಲ್ಲ. ಅದರಲ್ಲಿ ಒಂದು ಪಾರ್ಟ್ ಹೇಳಿದಾಗೆ ಅದು ಒಂದು ಜೆಸ್ಟ್ ಇಟ್ಕೊಂಡಿರೋದು. ಸೊ ಏನಂತಂದ್ರೆ ಎಸ್ಪೆಷಲಿ ನಾನು ಎಮೋಷನ್ಸ್ ಅಂತೆಲ್ಲ ಹೇಳಿದೆ, ನೀವು ಯುದ್ಧ ಆಗಲಿ ಇದೆಲ್ಲ ಈ ಥರದ್ದೆಲ್ಲ ನೀವು ಮೋಷನ್ ಪೋಸ್ಟರಲ್ಲಿ ನೀವು ನೋಡಿರ್ಬೋದು. ಬಟ್ ಇದರಲ್ಲೂ ಕೂಡ ನಮಗೆ ಇನ್ ರಿಯಾಲಿಟಿಯಲ್ಲಿ ಆ ಥರ ಎಲ್ಲ ಫೈಟ್ಸ್ ಎಲ್ಲ ಆಗೋದು ಸ್ವಲ್ಪ ಇದು. ಸೊ ಸಿನಿಮಾದಲ್ಲಿ ಅದು ಯಾಕಿತ್ತು ಸ್ವಲ್ಪ ಮೂವೀಸ್ 20s ಎಲ್ಲ ಸ್ವಲ್ಪ 90s ಅಲ್ಲಿ ಹೋಗುತ್ತೆ. ಆ ಒಂದು ಕಾರಣದಿಂದ ನಾವು ಯಾರೇ ನಮ್ಗೆ ಎಷ್ಟೇ ನಾವು ಒಳ್ಳೇದು ಮಾಡಿದ್ರು ಜನ ಏನಾದರೂ ಒಂದು ತಪ್ಪು ಕಂಡು ಹಿಡಿತಾನೆ ಇರ್ತಾರೆ. ಸೊ ಇವಾಗ ನಾವೇನು ಬೆಳಿಬೇಕು ಅಂದ್ಕೊಂಡಿದ್ದವ್ರಿಗೆ ಯಾರಾದರೂ ಒಬ್ಬರು ತುಳಿಯೋದಕ್ಕೆ ಕಾಯ್ತಾನೆ ಇರ್ತಾರೆ. ಸೊ ನಮ್ಗೆ ಅದೊಂದು ಗುಡ್ ಎನರ್ಜಿ, ಒಂದು ಗುಡ್ ವೈಬ್ ಇತ್ತು ಅಂದರೆ ನಾವು ಎಂಥ ನೆಗೆಟಿವ್ ಎನರ್ಜಿನೂ ನಾವು ಇದು ಮಾಡ್ಕೋಬೋದು. ಸೊ ಅಂದರೆ ಆ ಥರದೊಂದು ಸ್ಮಾಲ್ ಥಿಂಗ್ಸ್ ಇದೆಲ್ಲ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಗೆ ನಿಜವಾಗ್ಲೂ ಆಗ್ತಾ ಇರ್ತೀವಿ. ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀವಿ, ಅದಕ್ಕೆ ಯಾರೋ ಒಂದು ನೆಗೆಟಿವ್ ಮಾತಾಡ್ತಾರೆ, ಜಸ್ಟ್ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಸೊ ಎಲ್ಲ ಕಡೆನೂ ಒಂದು ನೆಗೆಟಿವ್ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ಎದುರಿಸೋಕ್ಕೆ ನಮಗೊಂದು ಸ್ಟ್ರಾಂಗ್ ಕಂಟೆಂಟ್ ಆ್ಯಂಡ್ ನಮಗೊಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ಈ ಸಿನಿಮಾದಲ್ಲೂ ನಾವು ಅದೇ ಹೇಳಕ್ಕೆ ಹೋಗ್ತಿರೋದು. ಅಂದರೆ ಒಂದು ಒಳ್ಳೆ ಜನ ಇರ್ತಾರೆ. ಸೊ ಇವ್ರಿಗೆಲ್ಲರಿಗೂ ಅಗೇನ್ಸ್ಟ್ ಆಗಿ ಏನೋ ಒಂದು ಮಾಡಕ್ಕೆ ಹೋಗ್ತಾರೆ. ಕೊನೆಗೆ ಅವ್ರಿಗೆ ಅದು ಏನಾಗುತ್ತೆ, ಅವ್ರು ಅದಕ್ಕೆ ಯಾಕೆ ರಿಗ್ರೆಟ್ ಆಗ್ತಾರೆ ಅನ್ನೋದನ್ನ ಸ್ಮಾಲ್ ಜೆಸ್ಟ್ ಅಲ್ಲಿ ಕರ್ಮ ರಿಟರ್ನ್ಸ್. ಸೊ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅನ್ನೋದು ಈ ಮೂವಿಲಿ ನೀವು ನೋಡ್ಬೋದು. ನೀವೇನು ಹೇಳ್ತೀರಾ, ಏನೆಲ್ಲ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಆಡಿಯನ್ಸ್ ಇಷ್ಟಪಡ್ತಾರೆ? ಏನಕ್ಕೆ ಇಷ್ಟಪಡಬೇಕಂದ್ರೆ ಸಿನಿಮಾನ ನಮ್ಮ ಸಿನಿಮಾ ಇದ್ರಲ್ಲಿ ಬರೀ ಒಂದು ಸೈಡಿನ ಕತೆ ಆಗಲಿ ಅಥವಾ ಒಂದು ಕಾಮಿಡಿ ರೂಪದಲ್ಲೇ ಆಗಲಿ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿಲ್ಲ ಸಿನಿಮಾನ. ಈ ಸಿನಿಮಾದಲ್ಲಿ ನಿಮಗೆ ಈ ಸಿನಿಮಾನ ತುಂಬ ಅಂದರೆ ಎಲ್ಲರಿಗೂ ನಗಿಸುತ್ತೆ, ಆಮೇಲೆ ಎದುರಿಸುತ್ತೆ, ಆಮೇಲೆ ವಾವನ ಎಲಿಮೆಂಟ್ಸ್ ಇದೆ. ಸಿನಿಮಾ ಅಂದರೆ ಯಥೇಚ್ಛವಾಗಿ ಏನಂದರೆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಇದೆ ಗೊತ್ತಾ, ಅದು ಟಾಪ್ ನಾಚ್ ಇದೆ ನಮ್ಮ ಸಿನಿಮಾದಲ್ಲಿ. ಇದಕ್ಕೋಸ್ಕರ ಸಿನಿಮಾ ಜನ ಬಂದು ನೋಡ್ಬೇಕಂತ ನನಗೆ ಹೇಳ್ತೀನಿ. ಯಾಕಂದರೆ ಆ್ಯಕ್ಚುಲಿ ಅದು ನಾವು ಆ್ಯಕ್ಟ್ ಮಾಡಿದ್ರು ಕೂಡ ನಮಗೆ, ನಾನು ನೋಡ್ಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಆ ಸ್ಕ್ರೀನಲ್ಲಿ ನೋಡ್ತಿರ್ಬೇಕಾದ್ರೆ ನನಗೆ ಹಳ್ಳು ಬಂತು. ಆ ಸಾಂಗ್ ಆಗಲಿ ಇವರೆಲ್ಲ ಆ್ಯಕ್ಟ್ ಮಾಡಿದಾರೆ ನೋಡಿದ್ರೆ ಒಂದು ಕ್ಷಣ ನಾವು ಆ್ಯಕ್ಟ್ ಮಾಡಿದ್ರು ಅಳ್ತೀವಿ, ಇನ್ನು ಬೇರೆ ಪ್ರೇಕ್ಷಕರು ನೋಡಿದಾಗ ಅವ್ರಿಗೆ ಒಂದು ಆಗತ್ ಫೀಲ್ ಆಗುತ್ತೆ. ಮೂವಿಗೆ ಬೇಕಾಗಿರೋ ಎಲ್ಲ ಎಲಿಮೆಂಟ್ಸು ಈ ಒಂದು ಚಿಕನ್ ಹೌದು. ಸೊ ಲವ್ ಇದೆ, ಲೈಕ್ ಎಮೋಷನ್ಸ್ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ. ಸೊ ಎಲ್ಲನೂ ಇವನ್ ಮ್ಯೂಸಿಕ್ಕು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೇಡಮ್ ಆ್ಯಕ್ಷನ್ ಸರ್ ಕ್ಯಾರಿ ಮಾಡಿದ್ರ ಅಷ್ಟೊಂದು ಅಂದ್ರೆ ಒಂದು ಫೋರ್ಸ್ ಇರುತ್ತೆ ಆಕ್ಷನ್. ಹೀರೋಯಿನ್ಸ್ ಸ್ವಲ್ಪ ತುಂಬಾ ಸಾಫ್ಟ್ ಆಗಿರ್ತಾರೆ, ಬಟ್ ಆ ಫೋರ್ಸ್ ತೋರಿಸ್ಬೇಕಾದ್ರೆ ಆ ಅಗ್ರೆಷನ್ ತೋರಿಸ್ಬೇಕು. ಅಗ್ರೆಷನ್ ಹೆಂಗ್ ತೋರಿಸಿದೀವಿ ಅಂದ್ರೆ 4 ಗಂಟೆ ಬರ್ತಾರೆ ಅಗ್ರೆಷನ್ ಲೆವೆಲ್. ಬೇಸಿಕಲಿ ನನ್ನ ಪರ್ಸನಲಿ ಐ ಲೈಕ್ ಆಕ್ಷನ್ ಓರಿಯೆಂಟೆಡ್ ಮೂವಿ. ನನಗೆ ಅದು ಪರ್ಸನಲಿ ತುಂಬ ಮುಂಚೆಯಿಂದನೂ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲೂ ಆ್ಯಕ್ಷನ್ ಅಂತ ಬಂದಾಗ ಆ ಸೀನ್ಗೆ ನೀವು ಅದು ನೋಡಿದ್ರೆ ನಮಗೆ ಯಾಕೆ ಇಷ್ಟೊಂದು ಆ್ಯಕ್ಷನ್ ಇಂಪಾರ್ಟೆನ್ಸ್ ಇತ್ತು ಅಂದರೆ ಅದೊಂದು ಬಿಹೈಂಡ್ ದ ಸ್ಟೋರಿ ಇದೆ. ಸೊ ಆ ಆ್ಯಕ್ಷನ್ ವಾಸ್ ದಟ್ ಮಚ್ ರಿಕ್ವೈರ್ಡ್. ಸೊ ನಮ್ಮೆಲ್ಲರಿಗೂ ಹೌದು ನಮ್ಗೆ ಈ ಪಾತ್ರಕ್ಕೆ ನಮಗೆ ಫೈಟ್ ಮಾಸ್ಟರ್ ಹೇಳ್ತಿದ್ರು, ಇಲ್ಲ ಇದನ್ನ ಹಿಂಗೆ ಮಾಡಿ, ಇಲ್ಲ ಮಾಸ್ಟರ್ ನಿಮಗೆ ಕತೆ ಒಂದು ಸ್ವಲ್ಪದಲ್ಲಿ ನಮ್ಗೆ ಆ ಥರ ಅವರು ಇದೆಲ್ಲ ಒಂದು ಸೀನ್ಗಳಾಗಿದೆ, ಸೊ ಇದು ನಮ್ಗೆ ಆ್ಯಕ್ಷನ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ನಾವಾಗೇ ಅವ್ರಿಗೆ ಹೇಳಿ ಫೈಟ್. ಅಂದ್ರೆ ಅವ್ರಿಗೆ ಡೌಟ್ ಇತ್ತು ನಾವು ಮಾಡ್ತೀವೋ ಇಲ್ವೋ ಅಂತ. ಸೊ ನಂದು ಹಾರ್ನೆಸ್ ಟ್ರೈನಿಂಗ್ ಎಲ್ಲ ಆಗಿದೆ. ಸೊ ಹಾಗಾಗಿ ಅದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ತುಂಬ ಈಸಿಯಾಗಿ ಬಂತು. ಸ್ಕ್ರೀನಲ್ಲಿ ಕಾಣಿಸುತ್ತೆ, ಒಂದು ಎಲ್ಲರಿಗೂ ಅನಿಸುತ್ತೆ ಅದು ನಾವು ಹೊಡಿಬೇಕಲ್ಲ ಅನ್ನೋ ಥರ. ಅದು ಕಷ್ಟ ಅಂತಲ್ಲ. ಸಿ ವೆನ್ ಇಟ್ ಕಮ್ಸ್ ಟು ಬೀಯಿಂಗ್ ಎನ್ ಆರ್ಟಿಸ್ಟ್, ನಮ್ಗೆ ಅದು ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮಗೆ ಡ್ಯಾನ್ಸ್ ಅಂತ ಬಂದಾಗಲಿ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಸೀನ್ ಎಮೋಷನ್ಸ್ನ ಕ್ಯಾರಿ ಮಾಡಬೇಕಾದ್ರೆ ಕೋಪ, ಫೈಟ್ ಅನ್ನೋದು ಸ್ಟಂಟ್ಸ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಮೋಲ್ಡ್ ಆರ್ಟಿಸ್ಟ್ ಇರೋದ್ರಿಂದ ಅಂದರೆ ಇಟ್ ವಾಸ್ ನಾಟ್ ಅಷ್ಟೊಂದು ಕಷ್ಟ ಇಲ್ಲ. ನಾವು ಹಾಗಾಗಿ ಕೇಳಿಕೊಂಡು ಇಲ್ಲ ವಿ ವಿಲ್ ಡೂ ಇಟ್, ಇದ್ಮೇಲೆ ಸ್ವಲ್ಪ ಟೈಮ್ ತೊಗೋಬೋದು ಬಿಟ್ಟರೆ ನಾವು ಮಾಡೋಣ. ಬಿಕಾಸ್ ಆ ಒಂದು ನೆಸೆಸಿಟಿ ಇದೆ ಆ ಕ್ಯಾರೆಕ್ಟರ್, ನಾವು ಮಾಡ್ತಿರೋ ಕ್ಯಾರೆಕ್ಟರ್ಗೆ ದಿಸ್ ಫೈಟ್ ಇಸ್ ವೆರಿ ಮಚ್ ನೆಸೆಸರಿ ಅಂತ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಕೂಡ ಹೇಳಿದ್ರು, ಇಲ್ಲ ಬೇಕಾದ್ರೆ ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ವಿ ವಿಲ್ ಡೂ ಅಂದ್ಬಿಟ್ಟು. ಆ್ಯಕ್ಚುಲಿ ಒನ್ ಡೇ ನಾವು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ನ ಮತ್ತೆ ಎಕ್ಸ್ಟ್ರಾ ಒನ್ ಡೇ ಶೂಟ್ ಮಾಡಿದ್ವಿ. ಸೊ ಫೈಟ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಾಸ್ಟರು ಅಷ್ಟೇ ನಮಗೆ ಕಂಫರ್ಟಬಲ್ ಆ್ಯಸ್ ಎ ವಿಮೆನ್ ನಾವು ಕಂಫರ್ಟಬಲ್ ಆಗೂ ಇರಬೇಕು. ಏನು ಯಾಕಂದರೆ ನಮಗೆ ಮೇಯ್ನ್ ಬೇಕಾಗಿರೋದೇ ನಮ್ಮ ಲುಕ್. ಸೊ ಅದಕ್ಕೂ ಏನೂ ಡ್ಯಾಮೇಜ್ ಆಗದಿರೋಂಗೆ ಅದನ್ನು ನಮಗೆ ಮಾಡಿಸಿದ್ದಾರೆ. ವೆರಿ ಮಚ್ ಹ್ಯಾಪಿ. ನಮ್ಗೆ ತುಂಬ ಖುಷಿ ಇದೆ. ಆ್ಯಕ್ಷನ್ಸ್ ಟ್ರೈಲರಲ್ಲಿ ನೋಡಿದ್ರು ಕೂಡ ಇದೊಂಥರ ಹೊಸ ಪಾತ್ರ, ಹೊಸ ಮುಖ ಬಂದಿದೆ. ಆ್ಯಕ್ಚುಲಿ ಏನಂದರೆ ನಮ್ಮ ಸಿನಿಮಾದಲ್ಲಿ ಸರ್ ಏನು ಆ್ಯಕ್ಷನ್ಸ್ ಫೈಟ್ಸ್ ಎಲ್ಲ ಇದೆ ಗೊತ್ತಾ,
ಯಾವುದು ಇಡಬೇಕು ಅಂತ ಯಾವುದು ಫೈಟ್ಸ್ಗಳಾದಿಲ್ಲ. ಅಂದರೆ ಜನಕ್ಕೆ ಪೀಕಿಗೆ ಕರ್ಕೊಂಡೋಗಿ ಈ ಮೂಮೆಂಟಲ್ಲಿ ಫೈಟ್ ಬೇಕು, ಈ ಮೂಮೆಂಟಲ್ಲಿ ರಿವೆಂಜ್ ಬೇಕು ಅನ್ನೋ ಕಡೆ ಮಾತ್ರ ಫೈಟ್ ಇಟ್ಟು ಆಗ ಒಂದೊಂದು ಆ್ಯಕ್ಷನ್ಗೊಂದು ನ್ಯಾಯ ಒದಗಿಸಿದ್ದೀವಿ. ಬೇಕೇ ಬೇಕು ಜನಕ್ಕೆ, ಈ ಟೈಮಲ್ಲಿ ಹೊಡಿಬೇಕಪ್ಪ ಅವ್ರು ಫೀಲ್ ಆದಾಗ ಮಾತ್ರ ಅಲ್ಲಿ ಫೈಟ್ಸ್ ಬರುತ್ತೆ. ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋ ಇದು ಆ್ಯಕ್ಷನ್. ನಿಮ್ದು ಕೂಡ ಐ ಥಿಂಕ್ 2-3 ಶೇಡ್ ಅನ್ಸುತ್ತೆ ಅಂದ್ರೆ ಹಾ. ಫೈಟ್ಸ್ ಅಲ್ಲ ಹೌದು. ಇದು ಒಂದು ಲವ್ ಸ್ಟೋರಿ ಅಥವಾ ಅಲ್ಲೊಂದು ಆಕ್ಷನ್ ಸೀಕ್ವೆನ್ಸ್ ಇರುತ್ತೆ, ಬಟ್ ಒಂದು ಮುಖಕ್ಕೆಲ್ಲ ಇದು ಹಚ್ಕೊಂಡು ತುಂಬಾ ತುಂಬಾ ಫ್ಯೂರಿಯಸ್ ಆಗಿತ್ತು ಆ ಫೈಟ್ ಸರ್ ಎಕ್ಸ್ಟ್ರೀಮ್ ಆಗಿತ್ತು ಅದು. ಅದ್ರಲ್ಲಿ 7 ಕಲರ್ಸ್ ಇದೆ. ದಟ್ ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಸರ್. ಆ್ಯಕ್ಚುಲಿ ಏನು ಗೊತ್ತಾ, ಅದು ಗುರುಮೂರ್ತಿ ಸರ್ ಅದನ್ನ ನಮ್ಮ ಡೈರೆಕ್ಟ್ರು ಅದು ಒಂದು 6 ಮಂತ್ಸಿಂದನೇ ಅದನ್ನ ಪ್ಲ್ಯಾನ್ ಮಾಡಿಕೊಂಡಿದ್ರು. ಓಕೆನಾ, ಯಾರಿಗೂ ಗೊತ್ತಿರಲಿಲ್ಲ. 6 ತಿಂಗಳಿಂದ ಪ್ಲ್ಯಾನ್ ಮಾಡಿಕೊಂಡಿದ್ರು, ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಥರ ಇದೆ ಅಂತ. ಕ್ಲೈಮ್ಯಾಕ್ಸಲ್ಲಿ ಶೂಟಿಂಗ್ ಮಾಡೋ ಒಂದು ವಾರದಂಗೆ ನೀನು ಮೇಕಪ್ ಹಾಕಬೇಕಾ, ಈ ಮೇಕಪ್ ಹಾಕ್ಬೇಕಂತ ಹೇಳಿದ್ರು. ಓಕೆ ಸರ್ ಅಂತಂದರೆ ಅವ್ನು ನೋಡಿದ್ರೆ ಮೇಕಪ್ ಮ್ಯಾನ್ ಅವತ್ತು ಶೂಟಿಂಗ್ ಇದೆ ಬಂದಿಲ್ಲ, ಅದು ಸ್ಪೆಷಲ್ ಮೇಕಪ್ ಮಾಡಿಸಿರೋದು ಪೇಂಟಿಂಗ್ದು, ಅವ್ನು ಬಂದಿಲ್ಲ. ಆಮೇಲೆ ಶೂಟಿಂಗ್ ಎಷ್ಟು 7-ಗೆ ಇಟ್ಕೊಂಡಿದ್ದೀವಿ, ಈ ಕಮ್ ಅರೌಂಡ್ 7:30. ಶೂಟಿಂಗ್ನ ಎಕ್ಸ್ಟೆಂಡ್ ಮಾಡಿ 3 ಅವರ್ ಇರ್ತೀವಿ ಸರ್ ಮೇಕಪ್ಗೆ. 3 ಅವರ್ಸ್ ತೊಗೊಂಡೆ ಟೈಮು. ಆವತ್ತು ಅರ್ಧ ದಿನ ವೇಸ್ಟ್ ಆಯ್ತು ಪರವಾಗಿಲ್ಲ, ಆ ಮೇಕಪ್ಗೋಸ್ಕರ ಕಾಯ್ದು ಎಲ್ಲರೂ. ದಟ್ ವಾಸ್ ಫ್ಯಾಬ್ಯುಲಸ್ ಅನ್ಕೊಳ್ಳಿ. ಆಗ್ತಾಗ ಮೇಕಪ್ ಮಾಡಿದ್ಮೇಲೆ ಕಂಪ್ಲೀಟ್ ಅವ್ರ ಆಕ್ಷನ್ ಕೂಡ ಚೇಂಜ್ ಆಯ್ತು. ಹೌದು ಹೌದು ನಾವು ಡೈಲಿ ಮಾತಾಡ್ಸ್ಕೊಂಡ ಹೇ ಇವ ಹಂಗೆ ಹಿಂಗೆ ಅಂತ ಇದ್ವಿ, ಬಟ್ ಆ ಒಂದು ಮೇಕಪ್ ಹಾಕಿದ್ಮೇಲೆ ಐ ಡೋಂಟ್ ನೋ ವಾಟ್ ಗಾಟ್ ಇನ್ ಟು ಅಂದ್ರೆ ಕ್ಯಾರಿ ಓವರ್ ಮಾಡಿದ್ರು ಅವರು. ಹೌದು. ಮತ್ತೆ ಗಾಟ್ ಇನ್ ಟು ದಟ್ ಕ್ಯಾರೆಕ್ಟರ್. ಯಾಕಂದ್ರೆ ಅದು ಪೇಂಟ್ ಅಲ್ವಾ, ಒಂದ್ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟರು ಅದು ಉದುರು ಬಿಡುತ್ತೆ. ಸೊ ಅದನ್ನ ಫುಲ್ ಕ್ಯಾರಿ ಮಾಡಿ ಯಾವಾಗ ನೀಡಿದೆ ಆ ಟೈಮಲ್ಲಿ ಆ್ಯಕ್ಚುಲಿ ಅದೇನಂದ್ರೆ ಮೇಡಮ್, ಅವತ್ತು ನಾನು ಮೇಕಪ್ ಹಾಕ್ಸಿದಾಗ ನಾನು ತುಂಬ ಹುಷಾರಿರಲಿಲ್ಲ. ಆ್ಯಕ್ಚುಲಿ ನನಗೆ ಎದ್ದು ನಿಂತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಸಖತ್ ಕೋಲ್ಡ್ ಫೀವರ್ ಆಗಿತ್ತು. ಆ ಮೇಕಪ್ ಹಾಕಿದ್ಮೇಲೆ ನನ್ನ ಒಳಗಿನ ಎನರ್ಜಿ ನಂಗೆ ಹೇಗಿತ್ತೋ ಗೊತ್ತಿಲ್ಲ, ಇಡೀ ಡೇ ಫುಲ್ ಕಿರ್ಚಾಡ್ಕೊಂಡು ಜಂಪ್ ಮಾಡ್ಕೊಂಡು ಫೈಟ್ ಮಾಡ್ಕೊಂಡು 10 ಸಲ ಟೇಕ್ ತೊಗೊಂಡ್ರು ಅದೇ ಜೋಶಲ್ಲಿ ಅದೇ ಟೇಕಲ್ಲಿ ಮಾಡಿದೆ. ನನಗೆ ಆ ಎನರ್ಜಿ ಎಲ್ಲಿ ಬಂತು ನನಗೆ ಹೇಗೆ ಬಂತು ನನಗೆ ಗೊತ್ತಿಲ್ಲ. ನಾನು ಅಷ್ಟು ನನಗೆ ಎನರ್ಜಿ ಕೊಡಲ್ಲ ಬಾಡಿಯಿಂದ. ಬಟ್ ಅವತ್ತು ದಿನ ಆಗಿದೆ ಬೇರೆ. ನಮಗೆ ಕ್ಲೈಮ್ಯಾಕ್ಸ್ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ನಮಗೆ. ಇಲ್ಲ ಅದು ಕ್ಲೈಮ್ಯಾಕ್ಸ್ ಅಲ್ಲ ಸರ್, ನಾವು ಹೇಳಿದ ಬರುತ್ತೆ. ಅಲ್ಲ ಫೈಟ್ ಸೀನ್ ಅಂತ ಅಂದ್ಮೇಲೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ. ಅಂಡ್ ಆಲ್ಸೋ ನಮಗೆ ವೆದರ್ ಕೂಡ ಅವತ್ತು ಸಪೋರ್ಟ್ ಹೌದು. ಮಾಡಿತ್ತು. ಮಳೆ ಎಲ್ಲ ಬರಬೇಕಿತ್ತು. ಮಳೆ. ಪ್ರೊಡ್ಯೂಸರ್ ನೇಚರ್ ತೋರಿಸ್ಬಿಟ್ಟಿದೆ ಅವತ್ತು. ಮಳೆ ತಾನಷ್ಟಕ್ಕೆ ತಂದು ಅವಾಗ ನಮ್ಗೆ ನಿಜವಾಗ್ಲೂ ಶಾಕ್ ಆಯ್ತು, Yeah. ಈಗ ಮಳೆ ಬರ್ತಿದೆ ಅಂದ್ರೆ ರಿಕ್ವೈರ್ಮೆಂಟ್ ಹೌದು. ಇತ್ತು. ಮತ್ತೆ ಯಾವಾಗ ಬೇಕಾಗಿತ್ತು ಅದೇ ಟೈಮಿಗೆ ಕರೆಕ್ಟ್ ಆಗಿ ಮಳೆ ಬಂತು, ಅದು ಶಾಕ್ ಆಯ್ತು ಸ್ವಲ್ಪ. ಆಮೇಲೆ ಇವ್ರಿಗೂ ಅಷ್ಟೇ ಫೈಟಿಂಗ್ ಒಂದು ಸೀನ್ ಇಟ್ಕೊಂಡಿದ್ರು ಅವತ್ತು ಮಧ್ಯರಾತ್ರಿ ಒಂದು 10 ಗಂಟೆ ಆಗಿತ್ತು ಮೇಡಮ್. 2 o'clock ಆಯ್ತು. ಮಧ್ಯಾಹ್ನ 2 o'clock ಫುಲ್ ದೊಡ್ಡ ಸೆಟ್. ಅವತ್ತು ನಮ್ಮ ಸಿನಿಮಾದಲ್ಲಿ ಅವತ್ತು ಬಿಗ್ಗೆಸ್ಟ್ ಸೆಟ್ ಹಾಕಿದ್ದೀವಿ. ಬ್ಯಾಂಗ್ಳೂರ್ ಫುಲ್ ಮಳೆ. ಇವ್ರಿಗೆ ಫೈಟ್ ಸೀನ್ ಇಟ್ಕೊಂಡ್ಬಿಟ್ಟಿದ್ವಿ. ನಾಳೆ ಮೇಡಮ್ ಡೇಟ್ ಇಲ್ಲ, ಇವ್ರದ್ದು ಯಾರ್ದು ಡೇಟ್ ಇಲ್ಲ, ನಾವು ಆ ಟೆನಿ ಕಾಸ್ಟ್ ಅವತ್ತು ನಾವು ತೆಗಿಲೇಬೇಕಿತ್ತು. ಅವತ್ತು ಶಾರ್ಟ್ ನೋಡಿದ್ರೆ ಆಚೆ ಕಡೆ ಮಳೆ, ಫುಲ್ಲು ಮಳೆ. ಅದೇನು ದೇವ್ರ ಪವಾಡ ಅಂದೇನು ಸಿನಿಮಾ ಶಿಖಂಡಿ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಆದರೆ ನಾವು ಶೂಟ್ ಯಾವಾಗ ತೆಗಿಬೇಕು ಒಂದು ಸಣ್ಣ ಮಳೆ ಕಮ್ಮಿ ಆಗ್ಬಿಡ್ತು. ಆ ಮಳೆ ಬರ್ತಿದ್ರು ಮೇಡಮ್ ಪರವಾಗಿಲ್ಲ, ಅದರಲ್ಲೇ ಬಿದ್ದು ಒದ್ದಾಡಿ ಎಲ್ರಿಗೂ ಹೊಡೆದು ಹಾಕ್ಬಿಟ್ರು ಸಿನಿಮಾದಲ್ಲಿ. ಕ್ರೇಜಿ, ಅದು ಸಖತ್ತಾಗಿತ್ತು. ನೇಚರ್ ಸಪೋರ್ಟ್ ತುಂಬಾ ಮಾಡಿದೆ ನನಗೆ. ಹೌದು. ಈ ಸಿನಿಮಾಗೆ ಆಗಿದೆ ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ನೋಡ್ಬೇಕಾದ್ರೆ ಅನ್ಸುತ್ತೆ ಒಂದಿಷ್ಟು ಹಾರರ್ ಕಂಟೆಂಟ್ ಕೂಡ ಇದೆ. ಹೌದು 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 ಸರ್. ಅದೊಂದು ನಾರ್ಮಲ್ ಒಂದು ಹಾಂಟೆಡ್ ಹೌಸ್ ಹೋಗ್ತಾರೆ, ಯಾರೋ ಒಂದು ದೆವ್ವ ಬಂದಂಗೆ ಆಗುತ್ತೆ, ಅದಾದ್ಮೇಲೆ ಯಾರೋ ಒಂದು ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಸೊ ಆ ಥರದ ರೆಗ್ಯುಲರ್ ಫಾರ್ಮೇಟ್ ಅಂತೂ ಇಲ್ಲ ಅನ್ಸುತ್ತೆ. ಇಲ್ಲ ಸರ್, ಖಂಡಿತ ರೆಗ್ಯುಲರ್. ಖಂಡಿತ ನೀವ್ ಹೇಳೋ ಪ್ರಕಾರ ಅಂತೂ ಇಲ್ಲ. ಇಲ್ಲ. ನೀವು ಇವಾಗಿನ ಟೈಮಲ್ಲಿ ನೋಡಿದ್ರೆ ನೀವು ಎಲ್ಲಾ ತರದ ಆಡಿಯನ್ಸ್ ಸಿನಿಮಾಗಳು ನೋಡ್ಬಿಟ್ಟಿದ್ದಾರೆ. ಹೌದು. ಈಗ ನೀವು ಹೇಳೋ ಕಾನ್ಸೆಪ್ಟ್ ಅಲ್ಲಿ ಸ್ಟೋರಿ ಸೇಮ್ ಇದ್ರೂ ಸ್ಕ್ರೀನ್ ಪ್ಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಸಿನಿಮಾ ಟ್ರೈಲರ್ ಅಲ್ಲಿ ನೀವು ಹೌದು ಆ ಹಾರರ್ ಎಫೆಕ್ಟ್ ಹಾರರ್ ಥೀಮ್ ಇರೋದನ್ನ ಖಂಡಿತವಾಗ್ಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ದ ಸ್ಕ್ರೀನ್ ಪ್ಲೇ ಟೋಟಲಿ ಡಿಫ್ರೆಂಟ್. ಅದರಲ್ಲಿ ಗುರುಮೂರ್ತಿ ಅವರು ಒಳ್ಳೆ ಆಟ ಆಡಿದ್ದಾರೆ. ಅವರು ಮಾರ್ಕಾಸ್ತ್ರ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟು ಅದ್ಭುತವಾದ ಮೂವಿ ಮೇಕರ್ ಅವರು. ಇದರಲ್ಲೂ ಅಷ್ಟೇ ಅದಕ್ಕಿಂತ 10 ಪಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ 15th ಸಿನಿಮಾ ರಿಲೀಸ್ ಆಗ್ತಿದೆ. ಇವತ್ತು ತುಂಬಾ ಎಕ್ಸೈಟ್ ಆಗಿದೆ, ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಇಡೀ ಟೀಮ್. ಇವೆಂಟ್ ಅಲ್ಲೂ ಕೂಡ ಎಲ್ಲರೂ ಮಾತ್ರ ಕೇಳಿಸ್ಕೊಂಡಾಗ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಸೊ ಆಡಿಯನ್ಸ್ ಏನೇನು ಹೇಳಿ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಇದು. ಏನು ಹಾರರ್ ಇದೆ, ಮತ್ತೆ ಥ್ರಿಲ್ಲರ್, ಸಸ್ಪೆನ್ಸ್ ಅಂಡ್ ಒಂದು ಎಮೋಷನಲ್ ಇರುವಂತ ಕತೆ. ಮೇ 15ಕ್ಕೆ ನಾವು ಥಿಯೇಟರ್ಸಿಗೆ ಬರ್ತಾ ಇದೀವಿ. ಇಡೀ ಶಿಖಂಡಿ ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಇವಾಗಿನ ಬರ್ತಾ ಇರೋ ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳು ಅತಿ ಹೆಚ್ಚಾಗಿ ಓಡ್ತಾ ಇದೆ. ಸೊ
ಸೊ ಆ ಒಂದು ಏನು ಲಿಸ್ಟಲ್ಲಿ ನಮ್ಮ ಸಿನಿಮಾ ಕೂಡ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಎಲ್ಲ ಕನ್ನಡ ಜನತೆಗೆ ಇದೊಂದು ಬ್ಯೂಟಿಫುಲ್ ಆಗಿರೋ ಮೂವಿ, ಒಂದು ಅಂದರೆ ಫುಲ್ಲಿ ಪ್ಯಾಕೇಜ್ಡ್ ಮೂವಿ ಅಂತ ಹೇಳ್ಬೋದು. ಮಿಸ್ ಮಾಡದೆ ಮೇ 15 ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದ್ರೆ ಥಿಯೇಟ್ರಲ್ಲಿ ಬಂದು ನೋಡಿದಾಗ ಅದೊಂದು ಆ ಒಂದು ಎನರ್ಜಿನೇ ಬೇರೆ, ಒಂದು ಫೀಲೇ ಬೇರೆ ಇರುತ್ತೆ. ಸೊ ಓ ಟಿ ಟಿಗಂತ ವೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲರೂ ದಯಮಾಡಿ ಮೇ 15ಕ್ಕೆ ಬಂದು ನಮ್ಮನ್ನೆಲ್ಲ ಹರಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮೇ 15 ಚಿಕಂಡಿ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ಒಂದು ತಾಯಿ ಮಗನ ಬಾಂಧವ್ಯ ನೋಡ್ಬೋದು, ಅಥವಾ ನೀವೇನು ಫ್ಯಾಮಿಲಿ ಕುತ್ಕೊಂಡು ಒಂದು 2 ಅವರ್ ನೀವೇನು 150 ರೂಪಾಯಿ 100 ರೂಪಾಯಿ ಏನು ಅಮೌಂಟ್ ಕೊಡ್ತೀರೋ ನೀವು ಕೊಟ್ಟಿರೋ ದುಡ್ಡಿಗೆ ಹೊರ್ತಿದೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ. ದಯವಿಟ್ಟು ಒಂದು ಒಳ್ಳೆ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಶಿಖಂಡಿ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ಮುಂದೆ ಹೋಗಿ ದಾರಿ ಮಾಡಿಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.